Hello everyone, welcome back to Sankala YouTube channel. ಸೊ ಯೂಶ್ವಲಿ ನಾರ್ಮಲ್ ಕಡಲೆಕಾಳ್ದು ಪಲ್ಯ ಊಟ ಮಾಡಿರ್ತೀರ, ಕಾಳು ಪಲ್ಯ. ಸೊ ನಾನಿವತ್ತು ಹಸಿ ಕಡಲೆ ಅಂತ ಬರುತ್ತಲ್ವ, ಇವಾಗ ಸಂಕ್ರಾಂತಿ ಬೇರೆ. ಸೊ ಇದು ಕಡಲೆಕಾಳ್ದು ಸೀಸನು. ಸೊ ನಾನು ಊರಿಗೆ ಹೋಗಿದ್ದೆ ಆ್ಯಕ್ಚುಲಿ. ಸೊ ಊರಲ್ಲಿ ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಕಡಲೆ ತೊಗೊಂಡು ಬಂದಿದ್ದರು. ಸೊ ನೋಡ್ತಾ ಇರ್ಬೋದು, ಫ್ರೆಶ್ ಆಗಿ ಹೊಲದಲ್ಲಿ ಕಿತ್ಕೊಂಡು ಬಂದಿರೋಂತಹ ಕಡಲೆಕಾಳು. ಸೊ ಈ ಕಡಲೆಕಾಳಿಂದ ನಾನಿವತ್ತು ಅದನ್ನು ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಅದರಿಂದ ಕಾಳನ್ನ ತೆಗೆದುಬಿಟ್ಟು ಸೊ ಹಸಿ ಕಾಳಿಂದ ಪಲ್ಯ ಮಾಡ್ತಾ ಇರೋದು. ಸೊ ಬನ್ನಿ ನಾವು ತೋರಿಸ್ತೀನಿ ಯಾವ ಥರ ಹಸಿ ಕಡಲೆಕಾಳ್ದು ಪಲ್ಯ ಮಾಡಿಕೊಂಡು ಊಟ ಮಾಡೋದಂತ ಹೇಳಿಬಿಟ್ಟು. ನಾರ್ಮಲ್ ಕಡಲೆ ಬೀಜ ಅಂದರೆ ಒಣಗಿರೋಂಥ ಕಡಲೆಕಾಳ್ದು ಪಲ್ಯಕ್ಕಿಂತ ಇದು ಡಿಫ್ರೆಂಟಾಗಿ ತುಂಬಾ ರುಚಿಯಾಗಿರುತ್ತೆ. ಅದು ಬೇರೆ, ಇವಾಗ ಕಡಲೆಕಾಳ್ದು ಸೀಸನು. ನೀವು ಯಾವತ್ತಾದರೂ ಜಾಸ್ತಿ ಈ ಥರ ಕಡಲೆಕಾಯಿ ತೊಗೊಂಡು ಬಂದಿದ್ರೆ ಈ ಥರ ಕಡಲೆಕಾಯಿನ ಗಿಡದಿಂದ ಬಿಡಿಸ್ಬಿಟ್ಟು ಅದರಿಂದ ಕಾಳನ್ನ ತೆಗೆದುಬಿಟ್ಟು ಹಸಿ ಕಡಲೆಕಾಯ್ದು ಪಲ್ಯ ಮಾಡ್ಕೊಂಡು ತಿನ್ನಿ. ಜೋಳದ ರೊಟ್ಟಿ ಜೊತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾತ್ರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಸಿಯಾದಂತಹ ಕಡಲೆಕಾಳಿದು ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಊರಿಗೆ ಹೋದಾಗ ತೊಗೊಂಡು ಬಂದಿದ್ವಿ ನಾವು. ಸೊ ಅದನ್ನು ನಾನು ಜಾಸ್ತಿ ತೊಗೊಂಡು ಬಂದಿರೋ ಕಾರಣಕ್ಕೆ ಇವತ್ತು ನಾನು ಹಸಿ ಕಡಲೆಕಾಯ್ದು ಪಲ್ಯ ಯಾವ ಥರ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ ನಾನು ಹಸಿ ಕಡಲೆಕಾಳನ್ನ ಬಿಡಿಸಿಟ್ಕೊಂಡಿರೋದನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಹಸಿ ಮೆಣಸಿನ್ಕಾಯಿದು ಪೇಸ್ಟು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ಹಸಿ ಕಡಲೆಕಾಯಿದು ಪಲ್ಯನ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಆ ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ ಪುದೀನನ ಸೇರಿಸ್ಕೊಳ್ಳೋಣ. ಸೊ ಈರುಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ್ಯಕ್ಚುಲಿ. ಸೊ ಅಲ್ಲಿ ತನಕ ನಾವು 2 to 3 ಮಿನಿಟ್ಸ್ ಆಗುವಷ್ಟು ಬ್ರೌನ್ ಕಲರ್ ಬರೋ ತನಕ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ, ಅಂದಾಗ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದು ಫ್ರೈ ಆದ ನಂತರ ಅದಕ್ಕೇ ನಾನು ಹಸಿ ಮೆಣಸಿನ್ಕಾಯಿದು ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನಾನು ಹಸಿ ಮೆಣಸಿನ್ಕಾಯಿದು ಪೇಸ್ಟ್ ಮಾಡಿರೋದಿತ್ತು ಮನೇಲಿ, ಸೊ ಅದರ ಸಲುವಾಗಿ ನಾನು ಪೇಸ್ಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಅಂತ ಹೇಳಿದ್ನಲ್ವ, ಸೊ ಅದನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಸೊಪ್ಪಿದ್ರೂ ನೀವು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆ್ಯಕ್ಚುಲಿ ಸೊಪ್ಪು ಕಾಳಿಗೆಲ್ಲ. ನಾವು ಯಾವುದೇ ಕಾಳು ಮಾಡಬೇಕಾದ್ರೆ ಸೊಪ್ಪಿಟ್ಬಿಟ್ಟು ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ. ನಾನು ಇವತ್ತಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ. ಸೊ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಬಿಕಾಸ್ ನಾನು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ. ಸೊ ಉಪ್ಪು ಹಾಕಿದ ನಂತರ ಇದಕ್ಕೆ ನಾವು ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಬೆಲ್ಲ. ಇದೆಲ್ಲ ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಕಡಲೆಕಾಳನ್ನ ಸೇರಿಸ್ಕೊಳ್ಬೇಕು. ಕಡಲೆಕಾಳು ಹಾಕಿಬಿಟ್ಟು ಇದನ್ನು ನಾವು ಒಗ್ಗರಣೆ ಜೊತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾಗ ನಾವು ಖಾರ ಉಪ್ಪು ಏನಿರುತ್ತಲ್ವ ಅದು ಚೆನ್ನಾಗಿ ಕಾಳು ಜೊತೆ ಬೆರೆಯುತ್ತೆ. ಸೊ ಯೂಶ್ವಲಿ ನಾರ್ಮಲ್ ಒಣ ಕಡಲೆ ಅಂತ ಹೇಳ್ತೀವಲ್ವ, ಅದು ಮಾಡಬೇಕಾದ್ರೆ ನಾವು ಕುಕ್ಕರ್ ಒಳಗಡೆ ಏನಿಲ್ಲ ಅಂದರೆ ಒಂದು 5 to 6 ವಿಸಿಲ್ನ ಕೂಗಿಸ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಬೆಂದಾದ ನಂತರ ನಾವು ಒಗ್ಗರಣೆ ಕೊಡ್ತೀವಿ. ಬಟ್ ನಾನಿವತ್ತು ಮಾಡ್ತಿರೋದು ಹಸಿ ಕಡಲೆಕಾಳ್ದು, ಅದಕ್ಕೆ ನಾನು ಸಪ್ರೇಟಾಗಿ ಯಾವುದೇ ರೀತಿಯಾಗಿ ಬೇಯಿಸ್ಕೊಂಡಿಲ್ಲ. ತುಂಬಾ ಫ್ರೆಶ್ ಆಗಿರೋಂಥ ಕಡಲೆಕಾಳಿತ್ತು, ಅದ್ರ ಸಲುವಾಗಿ ನಾನು ಡೈರೆಕ್ಟ್ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಕಾಳು. ಸೊ ಕಾಳು ಹಾಕಿದ ನಂತರ ಇದಕ್ಕೆ ನಾವು 1 ರಿಂದ 1.5 ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ನೀರನ್ನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ.
ಫ್ರೆಶ್ ಆಗಿರೋಂತಹ ಕಡಲೆಕಾಳಿದ್ರೆ ಜಾಸ್ತಿ ನೀರು ಬೇಕಾಗಲ್ಲ. ನೀವು ನೀರು ಜಾಸ್ತಿ ಹಾಕಿಬಿಟ್ಟಿದ್ರೆ ಅದರದ್ದು ರುಚಿಯೆಲ್ಲ ಹೋಗಿಬಿಡುತ್ತೆ. ಸೊ ಅದ್ರ ಸಲುವಾಗಿ ನೀರನ್ನ ನೋಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಷ್ಟು ಕಡಲೆಕಾಳಿಗೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಕಡಲೆಕಾಳು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ನೀರು ಹಾಕಿಬಿಟ್ಟು ನಾವು ಈ ಕಡಾಯಿದು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಏನಿಲ್ಲ ಅಂದರೂ 8 to 10 ಮಿನಿಟ್ಸ್ ಆದರೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ ಕಡಲೆಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ನಾನು ಆಲ್ಮೋಸ್ಟ್ 8 to 10 ಮಿನಿಟ್ಸ್ನ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಇರೋವಂಥ ಕಡಲೆಕಾಳು ಚೆನ್ನಾಗಿ ಬೆಂದುಬಿಟ್ಟು ಈ ಕಲರ್ಗೆ ಬಂದಿದೆ. ಸೊ ಇವಾಗ ಚೆನ್ನಾಗಿ ಬೆಂದಿರೋಂಥ ಕಡಲೆಕಾಳಿಗೆ ನಾನು ತುರಿದಿಟ್ಕೊಂಡಿರೋಂಥ ಹಸಿ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮತ್ತು ನಾನು ಎಕ್ಸ್ಟ್ರಾ ಫ್ಲೇವರ್ಗೆ, ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಅದಾದ ನಂತರ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದೆಲ್ಲ ಹಾಕಿದ ನಂತರ ನಾವು ಮತ್ತೆ ಪುನಃ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ 1 to 2 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕಡಾಯಿದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು. ಸೊ ನೋಡಿದ್ರಲ್ವ, ಒಂದು ಸ್ವಲ್ಪ ಹೊತ್ತು ಬೆಂದಾದ ನಂತರ ನಾವು ಈ ಕೊಬ್ಬರಿದು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಸಂಕ್ರಾಂತಿಯಲ್ಲಿ ಸೀಸನ್ ಅಂತ ಹೇಳ್ಬೋದು ಹಸಿ ಕಡಲೆಕಾಳ್ದು ಪಲ್ಯ ಸವಿಯಲು ಸಿದ್ಧ. ಸೊ ಇದನ್ನ ನಾವು ಜೋಳದ ರೊಟ್ಟಿ ಜೊತೆ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಹೋಪ್ ನಿಮಗೆ ಈ ಹಸಿ ಕಡಲೆಕಾಳಿಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಹೆಂಗೂ ಸೀಸನ್ ಇದೆ, ಸೊ ಯಾವಾಗಾದರೂ ಕಡಲೆಕಾಳು ತೊಗೊಂಡ್ಬಂದಿದ್ರೆ ಈ ಥರ ನೀವು ಕಾಳು ಪಲ್ಯ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಈ ಕಾಳು ಪಲ್ಯನ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.